ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ಬ್ಲಾಗಲ್ಲಿ ಡಿಶ್ ವಾಷರ್ ಬಗ್ಗೆ ರಿವ್ಯೂ ಕೊಡಿ ಅಂತ ಕೇಳಿದ್ರಲ್ಲ, ಅಂದರೆ ಇಂಡಿಯನ್ ಕಿಚನ್ಗೆ ಅದು ನಿಮಗೆ ಹೆಲ್ಪ್ ಆಗಿದೆಯಾ ಇಲ್ಲ ಅಂತ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲೇ. ಸೊ ಇವಾಗ ನೋಡ್ತಾ ಇರ್ಬೋದು, ನೈಟೇ ನಾನೆಲ್ಲ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹಾಕಿದ್ದೆ. ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ರೀತಿ ತೊಳೆದಿರುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ತೋರಿಸ್ತೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವಾಗ ಈ ಪ್ಲೇಟ್ಸ್ ಎಲ್ಲ ನೋಡಿ, ನಾನೇನು ಇದನ್ನೇನು ಸ್ಕ್ರಬ್ ಎಲ್ಲ ಮಾಡಿ ಹಾಕಿರಲಿಲ್ಲ, ಡೈರೆಕ್ಟಾಗೆ ಹಾಕಿದ್ದೆ, ನೀಟಾಗಿ ತೊಳೆದಿದೆ. ಬಟ್ ಯಾವುದು ನಾವು ಸ್ಕ್ರಬ್ ಮಾಡಿ ಹಾಕಬೇಕಂದ್ರೆ, ಇವಾಗ ಒಂದು ಸ್ವಲ್ಪ ಈ ಟೀ ಎಲ್ಲ ಮಾಡಿರ್ತೀವಿ ಮತ್ತು ಈ ಕಡಾಯಿ ಇಂಥದನ್ನೆಲ್ಲ ಸ್ವಲ್ಪ ಜಾಸ್ತಿ ಯಾವುದು ಇದಾಗಿರುತ್ತಲ್ವ, ಸೀದಿರುತ್ತೆ ಅಂಥದ್ದೆಲ್ಲ ಸ್ಕ್ರಬ್ ಮಾಡಲೇಬೇಕು, ಇಲ್ಲಾಂದರೆ ಅದು ಫುಲ್ ನೀಟಾಗಿ ಏನು ಕ್ಲೀನ್ ಆಗಿರಲ್ಲ. ಬಟ್ ಈ ಬಾಕ್ಸಸ್ಸು, ಬೌಲ್ಸು ಇದನ್ನೆಲ್ಲ ನಾನು ಡೈರೆಕ್ಟಾಗೆ ಹಾಕಿದ್ದೀನಿ, ಬಟ್ ಅದೆಲ್ಲ ಕ್ಲೀನ್ ಆಗುತ್ತೆ. ಸೊ ನನ್ನ ಒಂದು ಒಪಿನಿಯನ್ ಏನಂದರೆ, ನೀವು ಫುಲ್ಲು ಮ್ಯಾನ್ಯುವಲ್ ಏನು ಪ್ರೋಸೆಸ್ಸೇ ಇರಬಾರ್ದು ಅಂದರೆ ಅದಾಗಲ್ಲ. ಕೆಲವೊಂದಕ್ಕೆ ಮ್ಯಾನ್ಯುವಲ್ ಪ್ರೋಸೆಸ್ ಬೇಕಾಗುತ್ತೆ, ಬಟ್ 80% ಅದೇ ಕೆಲಸ ಮಾಡಿಕೊಡುತ್ತೆ. ರಿಮೈನಿಂಗ್ 20% ನಿಮ್ಮದು ಮ್ಯಾನ್ಯುವಲ್ ಕೆಲಸ ಇದ್ದೇ ಇರುತ್ತೆ. ಅಂದರೆ ಅದು ಒಂದು ಆ್ಯಂಗಲಲ್ಲೇ ಜೋಡಿಸ್ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನನಗೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂದರೆ, ನನಗೆ ಕೋಲ್ಡಲ್ಲಿ ತುಂಬ ಜಾಸ್ತಿ ಹೊತ್ತು ನೀರಲ್ಲಿದ್ದರೆ ನನಗಾಗಲ್ಲ, ತುಂಬ ಬೇಗ ಕೋಲ್ಡೆಲ್ಲ ಆಗೋಗುತ್ತೆ. ಸೊ ಅಂಥದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಯಾಕಂದರೆ ನಾವು ಜಾಸ್ತಿ ಹೊತ್ತೇ ನೀರಲ್ಲಿ ಸ್ಪೆಂಡ್ ಮಾಡಲ್ವಲ್ಲ, ಡಿಶ್ ವಾಷರಲ್ಲೆಲ್ಲ ಜೋಡ್ಸೋಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ, ಬಟ್ ನೀರಲ್ಲೆಲ್ಲ ಜಾಸ್ತಿ ಹೊತ್ತಿರೋ ಅವಶ್ಯಕತೆ ಇರಲ್ಲ. ಬಟ್ ಪ್ರೈಸು ಮತ್ತು ಅದಕ್ಕೆ ಬೇಕಾಗಿರೋಂಥ ಖರ್ಚೆಲ್ಲ ಮಾಡಿದ್ರೆ ನಿಮಗೆ ಹೆಲ್ಪರೇ ಈಸಿಯಾಗಿ ಬಂದುಬಿಡ್ತಾರೆ. ಡಿಶ್ ವಾಷರ್, ಡಿಟರ್ಜೆಂಟು, ರಿನ್ಸೈಡು ಅದೆಲ್ಲ ಕಾಸ್ಟ್ಲಿನೇ ಇರುತ್ತೆ. ಸೊ ನೀವು ನೋಡಿ ಥಿಂಕ್ ಮಾಡಿ, ನಿಮ್ಮ ಕಡೆ ಹೆಲ್ಪರ್ಸ್ ಅವೈಲೇಬಲ್ ಇದ್ದರೆ ಬೆಟರ್ ಗೋ ಫಾರ್ ಹೆಲ್ಪರ್ಸು. ಬಟ್ ಅದು ಡಿಪೆಂಡ್ಸ್ ಆಗುತ್ತೆ, ನಿಮ್ಗೆ ಒಳ್ಳೆ ಹೆಲ್ಪರ್ಸ್ ಸಿಗ್ತಾರಾ ಇಲ್ಲ ಅನ್ನೋದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ಬಟ್ ನನಗೆ ಡಿಶ್ ವಾಷರ್ ಏನಂದರೆ ನನಗೆ ಹೆಲ್ಪ್ ಆಗಿದೆ. ಯಾಕಂದರೆ ನನಗೆ ಒಂದು 80% ನನಗೆ ತುಂಬಾ ಹೆಲ್ಪ್ ಆಗಿದೆ. ಇನ್ನು 20% ನಾನು ಅದು ಮ್ಯಾನ್ಯುವಲಿ ಏನು ಜೋಡಿಸೋದು ಮತ್ತು ಸ್ವಲ್ಪ 1-2-3 ಪಾತ್ರೆ ಸ್ಕ್ರಬ್ ಮಾಡಿ ಹಾಕೋದು, ಇದಕ್ಕೆಲ್ಲ ಟೈಮ್ ತಗೊಳುತ್ತೆ. ಸೊ ಈ ರೀತಿ ನನಗೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಬಿಸಿಬೇಳೆಭಾತ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಎಲ್ಲ ರೆಡಿ ಮಾಡ್ಕೊಂಡು ನಾನೇನು ಮಾಡ್ಕೊಳ್ಳಲ್ಲ, ಹಂಗೆ ಕಟ್ ಮಾಡಿ ಅಲ್ಲೇ ಹಾಕಿ ಮಾಡ್ತಾ ಇರ್ತೀನಿ. ಸೊ ಬಾಕ್ಸ್ಗೆ ಇವತ್ತು ಬಿಸಿಬೇಳೆಭಾತು ಮತ್ತು ಸ್ನ್ಯಾಕ್ಸ್ಗೆ ಸ್ವಲ್ಪ ಪೈನಾಪಲ್ ಇತ್ತು, ಸೊ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಯೂಶ್ವಲಿ ಒಂದು ಫ್ರೈಡೇಸ್ ಬಂದರೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲೇ ಇರುತ್ತೆ, ಯಾಕಂದರೆ ಮನೆ ಕೆಲಸ ಪ್ಲಸ್ ಇವಾಗ ಆಚೆ ಎಲ್ಲ ಹೋಗಿ ನೀರು ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಬೇಗ ಫಸ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಮೇಲೆ ಆಮೇಲೆ ನನಗೂ ಬೇರೆ ಕೆಲಸ ಎಲ್ಲ ಬೇಗ ಮಾಡ್ಕೋಬೋದು ಅಂತ. ಇವಾಗ ಮಕ್ಕಳದೆಲ್ಲ ರೆಡಿ ಆಗಿದೆ. ಇವಾಗ ಅವ್ರ ಸ್ಕೂಲ್ಗೆ ಎಲ್ಲ ಬಾಕ್ಸ್ ಎಲ್ಲ ಸ್ನ್ಯಾಕ್ಸು ಮತ್ತು ಏನು ಲಂಚು ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ಈ ಥರ ಪೈನಾಪಲ್ಲು ಇಲ್ಲ ಆರೆಂಜಸ್ ಕಳಿಸ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಸ್ಪ್ರಿಂಕಲ್ ಮಾಡಿ ಕಳಿಸ್ತೀನಿ. ಹಂಗೆ ಮಾಡಿದ್ರೆ ಅದೊಂಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಇದೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಸೊ ಇವಾಗ ಆಚೆ ಒಂದು ರಂಗೋಲಿ ಹಾಕಿದ್ದೀನಿ. ಸೊ ಈ ನಡುವೆ ಅಂತೂ ಈ ಥರ ಈ ಏನಂತಾರೆ ಲೈನ್ಸ್ ರಂಗೋಲಿ ಅಂತಾರೆ ಇದನ್ನು, ಇದು ನಂಗೆ ತುಂಬ ಅಬ್ಸೆಸ್ಡ್ ಆಗೋಗಿದೆ. ಸೊ ಯಾವ ರೀತಿ ಇದೆ ರಂಗೋಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗೆಲ್ಲ ಮನೆ ಬಾಗಿಲ ಹತ್ರ ಎಲ್ಲ ನೀರೆಲ್ಲ ಹಾಕಿರೋದಾಗಿದೆ. ಮತ್ತು ಇನ್ನೊಂದು ಕಮೆಂಟ್ ಬಂದಿತ್ತು ನನಗೆ ಪ್ರೀವಿಯಸ್ ಒಂದು ಬ್ಲಾಗಲ್ಲಿ, ಅಂದರೆ ಈ ಹೊಸಲು ಪೂಜೆ ಎಲ್ಲ ಮಾಡಬೇಕಾದ್ರೆ ಅದು ರಂಗೋಲಿ ಪುಡಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅದರದ್ದು ಪ್ರೋಸೆಸ್ ತೋರಿಸಿ ಯಾವ ರೀತಿ ಮಾಡ್ಕೊಳ್ಳೋದು ಆ ರಂಗೋಲಿ ಪೇಸ್ಟ್ನ ಅಂತ. ಸೊ ನೋಡಿ, ಇದೆ ನಾನು ಯೂಸ್ ಮಾಡೋವಂಥ ರಂಗೋಲಿ ಪುಡಿ. ಅಂದರೆ ಇದು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಯೂಸ್ ಮಾಡೋವಂಥ ರಂಗೋಲಿ ಪುಡಿ. ಆಚೆ ಹಾಕೋ ರಂಗೋಲಿ ಪುಡಿ ಕಲ್ಲು ಪುಡಿ ಯೂಸ್ ಮಾಡ್ತೀನಿ, ಅದು ಬೇರೆ. ಇದು ನೀವು ಅಂಗಡಿಯಲ್ಲಿ ಕೇಳಬೇಕು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋಕ್ಕೆ ಅಂತ, ಆವಾಗ ಅವ್ರು ಕೊಡ್ತಾರೆ. ಇದು ಆ್ಯಕ್ಚುಲಿ ಟ್ರೆಡಿಷ್ನಲ್ ರಂಗೋಲಿ ಪುಡಿ ಇದೆ. ಸೊ ಇದಕ್ಕೆ ಲೈಕ್ ನಾನು ಏನು ಮಾಡ್ಕೊಳ್ತೀನಿ ಅಂದರೆ, ಒಂದು ಬೌಲಲ್ಲಿ ರಂಗೋಲಿ ಪುಡಿ ಹಾಕಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಹಾಗೆ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಕಾಟನ್ ಬಟ್ಟೆ ನೀವು ಯೂಸ್ ಮಾಡ್ಕೋಬೇಕು. ಸೊ ಮನೇಲಿರೋದೇ ಯಾವುದನ್ನ ಒಂದು ಕಾಟನ್ ಚಿಕ್ಕದಾಗಿ ಒಂದು ಕ್ಲಾತ್ ತಗೊಳ್ಳಿ. ಸೊ ಇದನ್ನು ಈ ರಂಗೋಲಿ ಪುಡಿಗೆ ಸ್ವಲ್ಪ ವಾಟ್ರ್ ಮಿಕ್ಸ್ ಮಾಡಿಕೊಂಡು ಅದು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ತುಂಬ ನೀರಾಗೂ ಇರಬಾರ್ದು ಮತ್ತು ತುಂಬ ಒಂಥರ ಗಟ್ಟಿಯಾಗೂ ಇರಬಾರ್ದು ಅದು ಪೇಸ್ಟು. ಅಂದರೆ ನೀವು ಒಂದು ರಂಗೋಲಿ ಹಿಂಗೆ ಹಾಕಬೇಕಾದ್ರೆ ಜಾಸ್ತಿ ಸೋರೋಂಗಿರಬಾರ್ದು. ಸೊ ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಹಿಂಗೆ ಮಾಡಿದ್ರೆ ಇದು ಸ್ವಲ್ಪ ನೀರು ಅಂತಲೇ ಅನಿಸ್ತಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಹಿಂಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಆವಾಗ ನಿಮಗೆ ರಂಗೋಲಿ ಹಾಕೋ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಇವಾಗ ನಾನು ಈ ವಾಟ್ರನ್ನೆಲ್ಲ ತೆಗ್ದಿಟ್ಟಿದ್ದೀನಿ ಅಲ್ವಾ. ಸೊ ಇವಾಗ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಸ್ವಲ್ಪ ಬಟ್ಟೆನ ಹಿಂಗೆ ಪ್ರೆಸ್ ಮಾಡ್ಕೊಳ್ತಾ ಇದ್ದರೆ ಬರ್ತಾ ಇರುತ್ತೆ ಅದು
ಪೇಸ್ಟು. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ರಂಗೋಲಿ ಹಾಕಬೇಕು ಈ ಥರ. ಸೊ ಇದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಇದು ಒಂದು 2-3 ಸಲ ಹಾಕಿದ್ರೆ ನೀಟಾಗಿ ಬರುತ್ತೆ. ಸೊ ನೋಡಿ ಈ ಥರ ಹಾಕ್ಕೊಳ್ಳೋದು. ಸೊ ಇನ್ನು ನಿಮಗೆಲ್ಲ ಹೆಲ್ಪ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಪೂಜೆಗೆಲ್ಲ ಸ್ವಲ್ಪ ಮನೆ ಹತ್ರ ಇರೋವಂಥನೇ ಫ್ಲವರ್ಸು ಮತ್ತು ಈ ಮರ್ಗ ಇಂಥದ್ದೆಲ್ಲ ತುಂಬಾ ಶ್ರೇಷ್ಠ ಅಲ್ವಾ ಪೂಜೆಗೆ. ಸೊ ಅದನ್ನೇ ತರಿಸ್ಕೊಂಡಿದ್ದೀನಿ ಈ ಸಲ. ಇದೆಲ್ಲ ಪಾಟ್ಸ್ ತರೋವಾಗ ಸೊ ಇಷ್ಟು ಗಿಡದಲ್ಲಿ ಹೂವು ಸಿಕ್ತು ನನಗೆ ಈ ಶುಕ್ರವಾರದ ಪೂಜೆಗೆ. ಸೊ ಮನೆಯಲ್ಲೆಲ್ಲ ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಾನು ಅದೇ ಪೇಸ್ಟ್ ಯೂಸ್ ಮಾಡ್ಕೊಂಡು ಹೊಸ್ತಿಲ ಮೇಲೆ ಸಹ ನಾನು ರಂಗೋಲಿ ಬಿಡಿಸಿದ್ದೀನಿ. ಸೊ ಅದು ಯಾವ ರೀತಿ ಇದೆ ಅಂತ ನೋಡಿ. ಆಲ್ಮೋಸ್ಟ್ ಪೇಂಟಲ್ಲಿ ಬಿಟ್ಟಂಗೆ ಇದೆ. ಸೊ ಇದು ನಾನು ಸೋಮವಾರ ಏನಾನ ಹಾಕಿದ್ರೆ ಶುಕ್ರವಾರ ನೆಕ್ಸ್ಟ್ ನೀರು ಹಾಕೋ ತನಕ ಅದು ಹಂಗೆ ಇರುತ್ತೆ, ಏನೂ ಇದೇ ಆಗಿರಲ್ಲ, ಹಾಳಾಗಿರಲ್ಲ. ಅದೇ ರಂಗೋಲಿ ಪುಡಿಯಲ್ಲಿ ಹಾಕಿದ್ರೆ ಹಾಕಿದ್ದು ಒಂದು 10-15 ಮಿನಿಟ್ಸ್ಗೆಲ್ಲ ಮಕ್ಕಳು ಅದನ್ನು ತುಳಿದು ಎಲ್ಲ ಇದು ಮಾಡಿಬಿಟ್ಟಿರ್ತಾರೆ. ಸೊ ಅದೊಂದು ಅಡ್ವಾಂಟೇಜು, ಅದು ನೀರು ಹಾಕಿ ಹೊಸ್ತಿಲ ಮೇಲೆ ಹಾಕೋದ್ರಿಂದ. ಸೊ ನೆಕ್ಸ್ಟ್ ಇವಾಗ ರಿಮೈನಿಂಗ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಈ ಬೆಡ್ ಸ್ಪ್ರೆಡ್ಸ್ ಎಲ್ಲ ನೀಟಾಗಿ ಸೆಟ್ ಮಾಡೋದು ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಕ್ವೆರಿ ಬಂದಿತ್ತು, ಅಂದರೆ ಸಿಲ್ವರ್ ಕಲೆಕ್ಷನ್ ಪಾರ್ಟ್ 2 ಯಾವಾಗ ಮಾಡ್ತೀರಾ ಅಂತ. ಸೊ ನಾನು ಹೇಳಿದ್ನಲ್ವ ಮೇಲೆ ಅದು ಇಟ್ಬಿಟ್ಟಿರೋದ್ರಿಂದ ಯಾವುದನ್ನ ಹಬ್ಬ ಬರಲಿ ಅಂತ. ಸೊ ಹೆಂಗೂ ಶಿವರಾತ್ರಿ ಬರ್ತಾಯಿದೆ ನೆಕ್ಸ್ಟು. ಸೊ ನಂದು ನೆಕ್ಸ್ಟ್ ವ್ಲಾಗಲ್ಲಿ ಲೈಕ್ ಕಂಪಲ್ಸರಿ ಹೆಂಗೂ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವ್ರತ ಎಲ್ಲ ಮಾಡ್ತೀನಲ್ಲ. ಸೊ ಆ ಟೈಮಲ್ಲಿ 2 in 1 ಆಗುತ್ತೆ. ಅಂದರೆ ಶಿವರಾತ್ರಿ ಪ್ರಿಪ್ರೇಷನ್ಸು ಆಗುತ್ತೆ, ನಿಮಗೆ ಸಿಲ್ವರ್ ಕಲೆಕ್ಷನ್ ತೋರಿಸ್ದಂಗೂ ಆಗುತ್ತೆ. ಸೊ ಆ ಒಂದು ವ್ಲಾಗಲ್ಲಿ ನಿಮಗೆ ಸಿಲ್ವರ್ ಕಲೆಕ್ಷನ್ ಪಾರ್ಟ್ 2ನ 100% ತೋರಿಸ್ತೀನಿ. ಸೊ ಇವಾಗ ನೆಕ್ಸ್ಟ್ ನಾನು ಆಫೀಸ್ ಕೆಲಸಗೆ ಲಾಗಿನ್ ಆಗಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹಿಂಗೆ ಕೆಲಸ ಮಾಡಬೇಕಾದ್ರೆ ಒಂದು ಪಾರ್ಸಲ್ ಬಂತು. ಸೊ ಏನು ಬಂದಿದೆ ಅಂತ ನೋಡಿದ್ರೆ ಈ ಒಂದು ಪ್ಲಾಂಟೆಕ್ಸ್ ಅವ್ರದ್ದು ಲ್ಯಾಡರ್ದು ಆರ್ಡ್ರ್ ಮಾಡಿದ್ದೆ. ಸೊ ಏನಕ್ಕೆ ನನಗಿದ್ರ ಅವಶ್ಯಕತೆ ಇದೆ ಅಂದರೆ ಇವಾಗ ಮೇಲೆ ಎಲ್ಲ ಕಿಚನಲ್ಲಿ ರೇರಾಗಿ ಯೂಸ್ ಮಾಡೋ ಅಂಥ ಸ್ವಲ್ಪ ವಸ್ತುಗಳನ್ನೆಲ್ಲ ಇಟ್ಟಿರ್ತೀನಿ. ಬಟ್ ಅದು ಬೇಕಾದಾಗ ಅವಶ್ಯಕತೆ ಇರುವಾಗ ನಾನು ವೆಯ್ಟ್ ಮಾಡಬೇಕು ನಮ್ಮ ಹಸ್ಬೆಂಡ್ ಬರೋ ತನಕ. ಯಾಕಂದರೆ ಹೈಟ್ ಪ್ರಾಬ್ಲಮ್ ಇರುತ್ತಲ್ವ, ಅಲ್ಲಿ ಮೇಲೆ ಹತ್ತಿ ಅದೆಲ್ಲ ಎತ್ಕೊಳ್ಳೋಕ್ಕೆ ನನಗೆ ಅಂದಲ್ಲ. ಸೊ ಅಂಥ ಟೈಮಲ್ಲಿ ಇದು ತುಂಬಾ ಯೂಸ್ ಆಗುತ್ತೆ. ಮತ್ತು ಇವಾಗ ಪ್ಲ್ಯಾಂಟ್ಸ್ ಬೇರೆ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ತೀನಿ. ಒಂದು ವೇಳೆ ಅದನ್ನು ತೆಗೆದು ನೋಡ್ಬೇಕಂದ್ರೂ ನನಗೆ ಒಂದು ಲ್ಯಾಡರ್ ಬೇಕೇ ಬೇಕಾಗಿತ್ತು. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಇದ್ರ ಮೇಲೆ ಹತ್ತಬೇಕಾದ್ರೆ ಸ್ವಲ್ಪ ಭಯ ಆಯಿತು, ಫಸ್ಟ್ ಟೈಮ್ ಲ್ಯಾಡರ್ ಹತ್ತಾ ಇರೋದು. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ ಲೈಕ್ ಅದು ನೋಡಿದ್ರೇ ಗೊತ್ತಾಗುತ್ತೆ ಬಿಲ್ಡ್ ಕ್ವಾಲಿಟಿ ಎಲ್ಲ. ನಾನೆಲ್ಲ ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸ್ಟಿಫಾಗಿ ಚೆನ್ನಾಗಿ ತಡೆಯುತ್ತೆ, ಅಂದರೆ ಭಾರನೆಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಸ್ಟಿಲ್ 8 ಸ್ಟೆಪ್ಸ್ ತನಕ ಇತ್ತು, ನಾನು ಜಸ್ಟು 4 ಸ್ಟೆಪ್ಸ್ದು ತೊಗೊಂಡಿದ್ದೀನಿ. ಸೊ ಹಂಗೂ ನೀವು 4 ಸ್ಟೆಪ್ ಅಂದರೆ ನೋಡಿ ಆಲ್ಮೋಸ್ಟ್ ಫ್ಯಾನ್ ತನಕ ನಮಗೆ ಲೈಕ್ ಕ್ಲೀನ್ ಮಾಡ್ಕೊಳ್ಳೋ ತನಕ ಅದು ಇದಾಗುತ್ತೆ. ಸೊ ನನಗೆ ಇಷ್ಟೇ ಅವಶ್ಯಕತೆ ಇದ್ದಿದ್ದು ಏನಾರ ಕ್ಲೀನಿಂಗಿಗೆ ಮತ್ತು ಏನಾರ ತಗೋಬೇಕಾದ್ರೆ ಲೈಕ್ ಒಂದು ಲ್ಯಾಡರ್ ಬೇಕು ಅಂದ್ಕೊಂಡಿದ್ದೆ. ಸೊ 4 ಸ್ಟೆಪ್ಪು ನನ್ನ ಒಂದು ರಿಕ್ವೈರ್ಮೆಂಟ್ಗೆ ಕರೆಕ್ಟಾಗಿ ಸೂಟ್ ಆಗಿದೆ. ಸೊ ಇದ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನಿಮ್ಮೆಲ್ಲರಿಗೂ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಹೋಗಿ ತಗೊಳ್ಳಿ. ಸೊ ಇವಾಗ ಮಧ್ಯಾಹ್ನದ ಲಂಚ್ಗೆ ಹೀರೆಕಾಯಿ ಸಾಂಬಾರು ಒಂದು ಕ್ವಿಕ್ಕಾಗಿ ಆಗುವಂಥದ್ದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೆಟೊ, ಕರಿಬೇವು, 1-2 ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಸಹ ಆಗೋಗುತ್ತೆ. ಸೊ ಇವಾಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ಸೊ ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ನೆಕ್ಸ್ಟು ಒಂದು 2 ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೋಬೇಕು. ಸೊ ಇವಾಗ ಒಂಚೂರು ಕರಿಬೇವು, ಅಂದರೆ ಒಂದು ಇಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕಿ ನೀಟಾಗಿ ಹುರ್ಕೊಂಡ್ಮೇಲೆ ಇವಾಗ ಈ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ. ಸೊ ನೀವೇನಾದರೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದರೆ ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಶುಂಠಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು ದೊಡ್ಡ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ. ಅಂದರೆ ನನಗೆ 2 ಟೈಮ್ಸಿಗೆ ಬೇಕು, ಅದಕ್ಕೆ ಸ್ವಲ್ಪ ಗ್ರೇವಿ ಎಲ್ಲ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ, 1 ಟೊಮೆಟೊ ಹಾಕಿ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ನೀಟಾಗಿ ಇದು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಸಾಂಬಾರು ಪುಡಿ, ಗರಂ ಮಸಾಲ ಯಾವುದಿರುತ್ತೆ ಅದು ಹಾಕ್ಕೊಳ್ಳಿ. ನಾನಿವತ್ತು ಬಂದು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಅದು ಹೀರೆಕಾಯಿ ಮುಳುಗೋ ತನಕ ನೀರು ಹಾಕ್ಕೋಬೇಕು. ಸೊ ಇನ್ನೊಂದು ಕೀ ಇಂಗ್ರೀಡಿಯೆಂಟ್ ಈ ಒಂದು ಸಾಂಬಾರಿಗೆ ಏನಂದರೆ ಕಡಲೆ ಹಿಟ್ಟು, ಅಂದರೆ ಈ ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದು ಟೇಸ್ಟ್ ಸಹ ಕೊಡುತ್ತೆ ಮತ್ತು ಗ್ರೇವಿ ತಿಕ್ನೆಸ್ ಸಹ ಚೆನ್ನಾಗಿರುತ್ತೆ. ಇವಾಗ ಮುಚ್ಚಿಟ್ಟಿದ್ದೀನಿ.
ಅಂದರೆ ಹೀರೆಕಾಯಿ ಬೇಯೋ ತನಕ ನೀಟಾಗಿ ಅದು ಮಸಾಲೆಯಲ್ಲೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಬೇಕು. ಆವಾಗ ಹೀರೆಕಾಯಿ ಕ್ವಿಕ್ಕಾಗಿ ಹೋಗುತ್ತೆ ಈ ಸಾಂಬಾರಂತೂ. ಸೊ ಏನೂ ನೋಡಿ ಎಲ್ಲೂ ಏನು ಮಿಕ್ಸ್ ಅಂದರೆ ಗ್ರೈಂಡ್ ಮಾಡೋದು ಅಂಥದ್ದೆಲ್ಲ ಏನೂ ಇರೋಲ್ಲ. ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಕರಿ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿ ಮತ್ತು ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟು ಈವ್ನಿಂಗ್ ಆಗಿದೆ. ನಂದು ಮನೆ ಕೆಲಸ ಆಫೀಸ್ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗೀತಾ ಬಂದಿದೆ. ಸೊ ಇವಾಗ ಡಿನ್ನರ್ಗೆ ಅದೇ ಹೀರೆಕಾಯಿ ಪಲ್ಯ ಆಯಿತು, ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯೇ ಇರುತ್ತೆ. ಮಧ್ಯಾಹ್ನ ಬೆಳಗ್ಗೆ ಇಲ್ಲಾಂದರೆ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿರ್ತೀನಲ್ವ ಕರಿ, ಅದಕ್ಕೆ ರಾತ್ರಿಗೆ ಕಾಂಬಿನೇಷನ್ ಏನಾದರೂ ಚಪಾತಿನೋ ಮುದ್ದೆನೋ ಆ ಥರ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ಹೀರೆಕಾಯಿಗೆ ಲೈಕ್ ಮುದ್ದೆಗಿಂತ ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ವ್ಯೂವರಿಂದ ಏನು ರಿಕ್ವೆಸ್ಟ್ ಬಂದಿತ್ತು ಅಂದರೆ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಒಂದು ವ್ಲಾಗ್ ಮಾಡಿ, ಅಂದರೆ ಕಲೆಕ್ಷನ್ಸ್ ನಿಮ್ಮ ಹತ್ರ ಚೆನ್ನಾಗಿದೆ ಅಂತ. ಸೊ ಯಾವುದು ಹಾಕ್ಕೊಳ್ತೀನೋ ಅದನ್ನು ಬೇಕಂದರೆ ನಾನು ಝೂಮ್ ಲುಕ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಬಟ್ ಜಸ್ಟು ಗೋಲ್ಡ್ ಜ್ಯುವೆಲರಿ ಅಂತಲೇ ಒಂದು ಪರ್ಟಿಕ್ಯುಲರ್ ವ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದೇ ಟೈಮಲ್ಲಿ ಎಲ್ಲ ಜ್ಯುವೆಲರಿ ನಾನು ಲಾಕರಿಂದ ತರಿಸ್ಕೊಳ್ಳಲ್ಲ. ಇವತ್ತು ಏನಾರ ಫಂಕ್ಷನ್ಸ್ ಇದ್ದಾಗ ತರಿಸ್ಕೊಳ್ತೀನಿ. ಬಟ್ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಎಲ್ಲ ಜ್ಯುವೆಲರೀಸು ನಂದು ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹಾಕ್ಕೋಬೇಕಾದ್ರೆ ಅದ್ರ ಝೂಮ್ ಲುಕ್ ತೋರಿಸಿರ್ತೀನಿ. ಸೊ ಬಟ್ ಎಲ್ಲನೂ ಒಂದರಲ್ಲೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಬಟ್ ಯಾವತ್ತಾದರೂ ಎಲ್ಲನೂ ತರಿಸ್ದಾಗ ಹಂಗೂ ಏನಾದರೂ ರಿಕ್ವೈರ್ಮೆಂಟ್ ಬಂದಾಗ ಏನಾದರೂ ಗೋಲ್ಡ್ ಲೋನು ಇಂಥದ್ದೆಲ್ಲ ಮಾಡಿಸ್ದಾಗ ಅಷ್ಟೇ ತರಿಸ್ತೀನಿ ತುಂಬ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಒಂದೇ ಟೈಮಲ್ಲಿ. ಸದ್ಯಕ್ಕೆ ಅಂಥ ಅವಶ್ಯಕತೆ ಏನಿಲ್ಲ. ಸೊ ಅದು ಅಂಥ ರಿಕ್ವೈರ್ಮೆಂಟ್ ಬಂದಾಗ ಆವಾಗ ಗೋಲ್ಡ್ ಲೋನ್ ಮಾಡೋಕ್ಕೆ ಮುಂಚೆ ನಿಮಗೆಲ್ಲ ಒಂದು ವ್ಲಾಗಲ್ಲಿ ತೋರಿಸಿ ಮತ್ತೆ ಗೋಲ್ಡ್ ಲೋನ್ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಅದು ವ್ಲಾಗ್ ಮಾಡೋಕ್ಕಾಗಲ್ಲ. ಬಟ್ ಬೇರೆ ನಿಮ್ಮೆಲ್ಲ ಕ್ವೆರೀಸ್ಗೆ ನಾನು ಆಲ್ರೆಡಿ ರೆಸ್ಪಾಂಡ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಈ ಒಂದು ವ್ಲಾಗಲ್ಲಿ. ಸೊ ಇವಾಗ ಚಪಾತಿಗೆ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೈಟ್ ಲೈಕ್ ಡಿನ್ನರ್ಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗೆಲ್ಲ ಡಿನ್ನರೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಒಂದು ಡೇನ ಎಂಡ್ ಮಾಡಿದೆ. ಬಟ್ ಇದೇ ವ್ಲಾಗಲ್ಲಿ ಇನ್ನೂ ಸ್ವಲ್ಪ ಕಂಟೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಲೈಕ್ ಈ ಒಂದು ಮದುವೆ ಅಟೆಂಡ್ ಮಾಡ್ತಿರೋದು ಅನ್ಪ್ಲ್ಯಾನ್ಡ್. ಅಂದರೆ ಸಡನ್ನಾಗಿ ಲೈಕ್ ಇನ್ವಿಟೇಷನ್ ಬಂತು, ಅಂದರೆ ಹೋಗಲೇಬೇಕಾಗಿತ್ತು. ಅಂಥ ಟೈಮಲ್ಲಿ ನಾನು ಯಾವ ರೀತಿ ಈ ಜ್ಯುವೆಲರೀಸ್ನೆಲ್ಲ ಅರೇಂಜ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಕಂಟೆಂಟ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು ಅಂತಲೂ ಭಾವಿಸ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಒಂದು ಮದುವೆ ಅಟೆಂಡ್ ಮಾಡುವಾಗ ಒಂದು ನಾರ್ಮಲಾಗಿ ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ, ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನು. ಸೊ ಇದಿತ್ತು ಲೈಕ್ ಲಾಸ್ಟ್ ಟೈಮ್ ನಂದು ಸ್ಯಾರಿ ಇದೆಲ್ಲ ತೋರಿಸಿದಾಗ ಒಂದು ಕಮೆಂಟ್ ಬಂದಿತ್ತು, ಅಂದರೆ ಬ್ಲೌಸ್ ಡಿಸೈನ್ಸ್ ಡೀಟೇಲಾಗಿ ತೋರಿಸಿ ಅದರದ್ದು ಕಲೆಕ್ಷನ್ ಮಾಡಿ ಅಂತ. ಸೊ ಆಲ್ರೆಡಿ ಸ್ಯಾರಿ ಕಲೆಕ್ಷನ್ ಮಾಡಿದ್ದೀನಿ, ಬರೀ ಬ್ಲೌಸ್ದು ಇನ್ನು ಯಾವತ್ತಾದರೂ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಈ ಒಂದು ಸ್ಯಾರಿದು ಬ್ಲೌಸ್ನ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಇದು ನನ್ನ ಮದುವೆ ಟೈಮಲ್ಲಿ ಲೈಕ್ ಮಾಡಿಸಿದಂಥ ವರ್ಕ್, ಈ ಸ್ಯಾರಿಗೆ ಮಾಡಿಸಿದಂಥ ಒಂದು ಬ್ಲೌಸು. ಸೊ ಅವಾಗೆಲ್ಲ ಇದೇ ಟ್ರೆಂಡ್ ಇತ್ತು, ಅಂದರೆ ಮೆಗಾ ಸ್ಲೀವ್ಸು. ಇವಾಗೆಲ್ಲ ಹೊಲಿಸ್ತಾ ಇರೋದೆಲ್ಲ ಆಲ್ಮೋಸ್ಟ್ ಲಾಂಗ್ ಸ್ಲೀವ್ಸೇ ಹೊಲಿಸ್ತಾ ಇದ್ದೀನಿ. ಬಟ್ ನನ್ನ ಮದುವೆ ಟೈಮಲ್ಲಿ ಹೊಲಿಸಿರೋದೆಲ್ಲ ಈ ಥರ ಮೆಗಾ ಸ್ಲೀವ್ಸೇ ಇದೆ. ಸೊ ಇದೆಲ್ಲ ನೋಡಿ ಇಷ್ಟು ಗ್ರ್ಯಾಂಡಾಗಿ ಎಲ್ಲ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಬಟ್ ಅವಾಗೆಲ್ಲ ಕಡಿಮೆ ಇತ್ತು ವರ್ಕ್ ಚಾರ್ಜಸ್ ಎಲ್ಲ. ಬಟ್ ಇವಾಗೆಲ್ಲ ತುಂಬಾ ಕಾಸ್ಟ್ಲಿ ಆಗಿದೆ. ಸೊ ಯೂಶ್ವಲಿ ಈ ಥರ ಸ್ಯಾರಿ ಎಲ್ಲ ಉಟ್ಕೋಬೇಕಾದ್ರೆ ಲೈಕ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ಯಾಂಗಲ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಳ್ತೀನಿ. ಅಂದರೆ ಎಲ್ಲ ಕಲರ್ಸ್ದು ಒಂದು ಡಿಫ್ರೆಂಟ್ ಬ್ಯಾಂಗಲ್ಸ್ ಇರುತ್ತಲ್ವ, ಅದನ್ನೇ ಸೆಟ್ ಮಾಡಿಕೊಂಡು, ಅಂದರೆ ಇರೋವಂಥ ಬ್ಯಾಂಗಲ್ಸ್ನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸೆಟ್ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಯಾವ ರೀತಿ ಇದೆ ಇದು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಈ ಒಂದು ಸೆಟ್ಟು. ಸೊ ಇವಾಗೆಲ್ಲ ರೆಡಿ ಆಗ್ತಾಯಿದ್ದೀನಿ. ಸೊ ಯಾರು ಮದುವೆಗೆ ರೆಡಿ ಆಗ್ತಾ ಇರೋದು ಅಂತ ಕೇಳೋದಾದರೆ, ನನ್ನ ಮಗಳ ಫ್ರೆಂಡ್ ಅವರ ಸೋದರ ಮಾವನ ಮದುವೆಗೆ ಹೋಗ್ತಾ ಇರೋದು. ಸೊ ಲೈಕ್ ಅವ್ರ ಸ್ಕೂಲಲ್ಲೂ ತುಂಬಾ ಲೈಕ್ ಅವರೆಲ್ಲ ಡಿಸ್ಕಸ್ ಮಾಡ್ತಾರಲ್ವ, ಒಂದು ಮದುವೆ ಇದೆ ನೀನು ಬರಬೇಕು ಅಂತ. ಸೊ ನನ್ನ ಮಗಳ ಫ್ರೆಂಡು ಬಂದು ಅವ್ರ ಪೇರೆಂಟ್ಸ್ಗೆ ಹೇಳಿ ನನಗೆ ಫೋನ್ ಮಾಡಿಸಿ ಬರಲೇಬೇಕು ನೀವು ಅಂತ ಪಾಪ ಇನ್ವೈಟ್ ಮಾಡಿದ್ರು. ಅವ್ರ ಅಮ್ಮ ಸಹ ನನಗೆ ತುಂಬ ಕ್ಲೋಸೇ ಇದ್ದಾರೆ, ನನ್ನ ಮಗಳ ಫ್ರೆಂಡ್ ಅವರಮ್ಮ. ಸೊ ಆಯಿತು ಹೋದರೆ ಮಕ್ಕಳು ಸಹ ಖುಷಿ ಪಡ್ತಾರೆ ಅಂತ ಇವಾಗೆಲ್ಲ ರೆಡಿ ಆಗ್ತಾಯಿದ್ದೀನಿ. ಸೊ ನಾನು ಹೇಳಿದ್ನಲ್ಲ ನಾನು ಯಾವ ರೀತಿ ಅರೇಂಜ್ ಮಾಡ್ಕೊಳ್ತೀನಿ ಅಂತ. ಸೊ ಈ ಥರ ಬೀಡ್ಸ್ ಇಟ್ಕೊಂಡಿದ್ದೀನಿ, ಕಲರ್ ಬೀಡ್ಸು, ಮತ್ತು ಅದಕ್ಕೆಲ್ಲದಕ್ಕೂ ಮ್ಯಾಚ್ ಆಗೋ ಅಂತ ಒಂದು ಪೆಂಡೆಂಟ್ ಸಹ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡೋದಾದರೆ ನಾನು ಹಾಕ್ಕೊಂಡಿರೋದು ಬ್ಲೂ ಕಲರ್ ಬೀಡ್ಸ್ದು, ಅದೇ ಥರ ರೆಡ್ಡು ಗ್ರೀನು ಈ ಥರ ಡಿಫ್ರೆಂಟ್ ಕಲರ್ಸ್ದು ಇಟ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ಮನೇಲಿ ಒಂಥರ ಲೈಕ್ 3 ನೆಕ್ಲೆಸ್ ಇದ್ದಂಗೆ ನೋಡಿ, ಇಲ್ಲ 3 ಹಾರ ಇದ್ದಂಗೆ ಈ 3 ಬೀಡ್ಸ್ ಇದ್ದರೆ ಡಿಫ್ರೆಂಟ್ ಕಲರ್ ಸ್ಯಾರೀಸ್ಗೆ ಡಿಫ್ರೆಂಟಾಗಿ ಹಾಕ್ಕೊಂಡು ಹೋಗ್ಬೋದು. ಸೊ ಈ ಥರ ಎಮರ್ಜೆನ್ಸಿಗೋಸ್ಕರ
ಒಂದೇ ಒಂದು ಪೆಂಡೆಂಟ್ ಇಟ್ಕೊಂಡು ಈ ಥರ ಇಟ್ಕೊಂಡಿರ್ತೀನಿ. ಸೊ ಲೈಕ್ ಸಡನ್ನಾಗಿ ಏನಾದರೂ ಆ ಥರ ಮದುವೆ ಇನ್ವಿಟೇಷನ್ ಎಲ್ಲ ಬಂದಾಗ ಇದನ್ನು ಹಾಕ್ಕೊಂಡು ರೆಡಿಯಾಗಿ ಹೋಗ್ತೀನಿ. ಸೊ ಅದಕ್ಕೆ ಸೆಟ್ ಆಗೋಂಗೆ ಇವಾಗ ಒಂದು ಓಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಪೀಕಾಕ್ ಲೈಕ್ ಏನಂತಾರೆ ಡಿಸೈನ್ ಇದೆ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇವತ್ತು ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಟಿಪ್ಪು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ವೆಯ್ಟದು ಮನೆಯಲ್ಲಿ ಗೋಲ್ಡ್ ಇಟ್ಕೊಳ್ಳೋದಕ್ಕೆ ಬದಲು ಈ ಥರ ಬೀಡ್ಸ್ದು ಮತ್ತು ಈ ಥರ ಪೆಂಡೆಂಟ್ ಒಂದು ಇಟ್ಕೊಂಬಿಟ್ರೆ ಸೊ ಜಾಸ್ತಿ ನೆಕ್ಲೆಸಸ್ ಇದ್ದಂಗೂ ಅನಿಸುತ್ತೆ. ಮತ್ತು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸು ನೀವು ವೆರೈಟೀಸ್ ಹಾಕ್ಕೊಂಡು ಹೋಗ್ಬೋದು ಒಂದೇ ಪೆಂಡೆಂಟ್ಗೆ. ಸೊ ಇವಾಗೆಲ್ಲ ರೆಡಿಯಾಗಿ ನೈಟ್ ರಿಸೆಪ್ಷನ್ಗೆ ಹೋಗಿದ್ದಿದ್ದು ನಾವು. ಸೊ ಹೋಗೋಷ್ಟರಲ್ಲಿ ಫುಲ್ಲು ಖುಷಿಪಟ್ಲು ನನ್ನ ಮಗಳ ಫ್ರೆಂಡ್ ಅಂತೂ. ಎಷ್ಟು ಖುಷಿಪಟ್ಲು ಅಂದರೆ ನಾವು ಹೋದಾಗಿಂದ ಲಾಸ್ಟಿಗೆ ನಾವು ರಿಟರ್ನ್ ಆಗೋ ತನಕ ನಮ್ಮ ಜೊತೆಲೇ ಇದ್ಲು ಪಾಪ. ಆಂಟಿ ಪಾನಿಪುರಿ ತಿನ್ನಿ, ಐಸ್ ಕ್ರೀಮ್ ತಿನ್ನಿ, ಊಟಕ್ಕೆ ಹೋಗೋಣ ಬನ್ನಿ ಅಂತ ಪಾಪ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಂಡ್ಲು ಅಂತ ನನಗಂತೂ ಖುಷಿ ಆಯಿತು. ಮತ್ತು ನನ್ನ ಮಗಳೂ ಲೈಕ್ ಒಂದು ಗಿಫ್ಟ್ ಸೆಲೆಕ್ಟ್ ಮಾಡಿದ್ಲು. ಅಂದರೆ ಹೋಗ್ಬೇಕಾದ್ರೆ ಹಂಗೆ ಗಿಫ್ಟ್ ತೊಗೊಂಡು ಹೋಗಿದ್ವಿ. ಯೆಲ್ಲೋ ಕಲರ್ ಬುದ್ಧ ಸೆಲೆಕ್ಟ್ ಮಾಡಿದ್ಲು. ನಮ್ಮ ಮನೇಲಿ ಬುದ್ಧ ಇದೆಯಲ್ಲ ಅದೇ ಥರ ಕೊಡೋಣ ಅಂತ. ಅದಂತೂ ಸಖತ್ ಕ್ಯೂಟಾಗಿತ್ತು. ಬಟ್ ಅದರದ್ದೆಲ್ಲ ವಿಡಿಯೋಸ್ ನಾನು ತೊಗೊಳಕ್ಕಾಗಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಅದು ಗಿಫ್ಟ್ ಅಂತಲೇ ನನಗೆ ಅನ್ನಿಸ್ತು. ಸೊ ನೋಡಿ ಇವಾಗೆಲ್ಲ ಕೂತ್ಕೊಂಡು ಊಟ ತಿಂತಾಯಿದ್ದೀವಿ ಜೊತೆಯಲ್ಲಿ. ಆ್ಯಕ್ಚುಲಿ ಪಾಪ ಆಲ್ಮೋಸ್ಟ್ 3 to 4 ಮೆಂಬರ್ಸ್ ಫ್ರೆಂಡ್ಸ್ ಬಂದಿದ್ರಂತೆ. ಪ್ರತಿಯೊಬ್ಬರ ಜೊತೆನೂ ಕೂತ್ಕೊಂಡು ಊಟ ತಿಂದಿದ್ದಾಳೆ. ಸೊ ನನಗೆ ಆಗಲ್ಲ ಇವಾಗ ಇನ್ನೊಂದು ಸಲ ತಿನ್ನೋಕ್ಕೆ ಅಂದ್ರೂ ಪಾಪ ನನ್ನ ಮಗಳು ಹಂಗಾರೆ ನಾನು ನಿನ್ನ ಫ್ರೆಂಡ್ ಅಲ್ವಾ ಅನ್ನೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಜೊತೆಲಿ ಕೂತ್ಕೊಂಡು ತಿಂದಳು. ಸೊ ಅಷ್ಟು ಬಾಂಡೇಜ್ ಚೆನ್ನಾಗಿದೆ ಇವರೆಲ್ಲ ಚಿಕ್ಕ ವಯಸ್ಸು ಮಕ್ಕಳ ಹತ್ರ ಅಂತ ನನಗೆ ಖುಷಿ ಆಯಿತು ನೋಡಿ. ಸೊ ಇವಾಗ ಎಲ್ಲ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಐಸ್ ಕ್ರೀಮು ಪಾನಿಪುರಿ ಎಲ್ಲ ಕೊಡಿಸಿ ಇನ್ನೇನು ನಾವು ರಿಟರ್ನ್ ಆದ್ವಿ ಅಂತಲೇ ಹೇಳ್ಬೋದು. ಒಂದು ಮೆಮೊರಬಲ್ ಡೇ. ಮಗಳೂ ಅವ್ರ ಫ್ರೆಂಡ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋ ಹಂಗಾಯಿತು. ಸೊ ನಾವು ಅವ್ರಿಗೆಲ್ಲ ವಿಶ್ ಮಾಡಿ ಒಂದು ಒಳ್ಳೆ ಊಟ ಬಾಳೆ ಎಲೆ ಊಟ ತಿನ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ದಿನ ಅಂತ. ನಿಮಗೆಲ್ಲ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.